ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ, ಅದೇ ರೀತಿ ಪ್ರಾಮಾಣಿಕತೆ. ಇವೆರಡೂ ಸಿಗದ ಮತ್ತು ಇರದ ವ್ಯವಸ್ಥೆಯೇ ರಾಜಕೀಯ ವ್ಯವಸ್ಥೆ. ಈ ಮಾತನ್ನು ಹೇಳಲು ಯಾರಿಗೂ ಅಂಜುವ ಅವಶ್ಯಕತೆ ಇಲ್ಲ, ಯಾಕಂದರೆ ಅದೇ ಸತ್ಯ. ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ. ಅಬ್ಬಬ್ಬ ಅಂದರೆ 5 ವರ್ಷಗಳಿಗೊಮ್ಮೆ ರಾಜನನ್ನು ಬದಲಾಯಿಸಬಹುದು, ಆದರೆ ಏನು ಪ್ರಯೋಜನ? ಅವನು ಒಮ್ಮೆ ರಾಜನಾದರೆ ಮುಗಿದು ಹೋಯಿತು. 5 ವರ್ಷದವರೆಗೂ ಯಾರೂ ಕೂಡ ಕೆಮ್ಮಂಗಿಲ್ಲ, ಕೆಮ್ಮಿದರೂ ಕೂಡ ಏನೂ ಆಗೋದಿಲ್ಲ. ಸೊ ಇವಾಗ ಟಾಪಿಕ್ಗೆ ಬರ್ತೀನಿ. ವ್ಯವಸ್ಥೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಮೊದಲು ನಾನು ಅಥವಾ ನಾವು ಬದಲಾಗೋಣ. ನಮ್ಮ ಅಮೂಲ್ಯ ಮತಗಳನ್ನು ಕಾಂಜಿ ಪಿಂಜಿ, ಎಣ್ಣೆ, ಸೀರೆ, ಸಾರಾಯಿ, ದುಡ್ಡಿಗೆ ಮಾರಿಕೊಳ್ಳದೆ, ಈ ಜಾತಿ ಧರ್ಮವನ್ನು ನೋಡದೆ, ನಿನಗೆ ವೈಯಕ್ತಿಕವಾಗಿ ಯಾರ ಮೇಲೆ ನಂಬಿಕೆ, ಅಭಿವೃದ್ಧಿ ಮಾಡಬಲ್ಲನು ಅಥವಾ ಮಾಡಬಲ್ಲಳು ಎಂದು ಭಾವಿಸುತ್ತದೋ ಅವರಿಗೆ ಮತ ಹಾಕಬೇಕು ನಾವೆಲ್ಲರೂ. ಎಲ್ಲರೂ ಕಳ್ಳರೇ ರಾಜಕೀಯ ಚುನಾವಣೆಗೆ ನಿಂತಿದ್ದರೆ ಆಗಲೂ ಯಾರ ಮಾತಿಗೂ ಒತ್ತಾಯಕ್ಕೂ ಪ್ರೇರೇಪಣೆಗೊಳ್ಳದೆ ನಿನ್ನ ಸ್ವಂತ ಬುದ್ಧಿ ಯೋಚಿಸಿ ಮತ ಹಾಕು. ಅದು ನಿನ್ನ ಹಕ್ಕು. ಹಕ್ಕನ್ನು ಮಾರಿಕೊಂಡು ಬೆಕ್ಕಿನಂತೆ 5 ವರ್ಷ ಬದುಕಬೇಡ. ಇಲ್ಲಿ ನೀನೇ ರಾಜನಾಗು. ಅದೇ ಪ್ರಜಾಕೀಯ. ನನ್ನ ಬರವಣಿಗೆಯಲ್ಲಿ ಯಾವುದೇ ಲಾಜಿಕ್ ಇಲ್ಲ. ಮನಸ್ಸಿಗೆ ಬಂದಿದ್ದನ್ನು ಗೀಚುತ್ತಾನೆ ಅನ್ನುವರು ಮಾತ್ರ ಭಾರತ ನಿಜವಾದ ಪ್ರಜೆಗಳು. ಜೈ ಕನ್ನಡ, ಜೈ ಕರ್ನಾಟಕ. ನಿಮ್ಮೊಳಗೊಬ್ಬ ಆಕಾಶ್ ಕನ್ನಡಿಗ.